ಸಿ ಶಿವಕುಮಾರ್ ಅಂತ ಛಲವಾದಿ ಮಹಾಸಭಾದ ಜಿಲ್ಲಾಧ್ಯಕ್ಷರು, ಬಳ್ಳಾರಿ ಜಿಲ್ಲೆ. ಈಗೇನು ಮೇ 5ರಿಂದ ಜನಗಣತಿ ಜೊತೆಗೆ ಜಾತಿ ಜನಗಣತಿ ನಡೀತಿದೆ, ಸರ್ಕಾರ ಹಮ್ಮಿಕೊಂಡಿದೆ. ಸರ್ಕಾರ ಹಮ್ಮಿಕೊಂಡ ಕಾರ್ಯಕ್ರಮಕ್ಕೆ ನಮ್ಮ ಛಲವಾದಿ ಬಂಧುಗಳು ತಮ್ಮ ಮನೆಗಳಿಗೆ, ತಮ್ಮ ಕೇರ್ಗಳಿಗೆ ಮತ್ತು ಊರುಗಳಿಗೆ ಬಂದಾಗ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿಯನ್ನು ಕೊಟ್ಟು ಆಧಾರ್ ಕಾರ್ಡ್ ಜೊತೆಗೆ ನಿಮ್ಮ ಜಾತಿಯನ್ನು ಜಾತಿ ಕಾಲಮ್ನಲ್ಲಿ ಮೊದಲು ಪರಿಶಿಷ್ಟ ಜಾತಿ ಕಾಲಮ್ ಓಪನ್ ಆದಮೇಲೆ ಒಂದೊಂದು ಕಾಲಮ್ ಬರುತ್ತೆ. ಆ ಕಾಲಮಲ್ಲಿ ನಿಮ್ಮ ಜಾತಿ ಪ್ರಮಾಣ ಪತ್ರದಲ್ಲಿರುವಂಥ ಜಾತಿಯನ್ನು ಬರೆಸಬೇಕು. ಆಮೇಲೆ ಇನ್ನೊಂದು ಮೂಲ ಜಾತಿ ಅಂತ ಇನ್ನೊಂದು ಕಾಲಮ್ ಬರುತ್ತೆ. ಅಲ್ಲಿ ಮಾತ್ರ ಕಂಪಲ್ಸರಿ ಆಗಿ ಎಲ್ಲರೂ ಛಲವಾದಿ ಅಂತಲೇ ಬರೆಸ್ಬೇಕು, ವಲಯ ಇಲ್ಲ ಬಲಗೈ ಅಂತಂದು ಬರೆಸ್ಬೇಕಂತಂದೇಳಿ ನಾನು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ತಮಗೆ ತಿಳಿಸಲು ಇಷ್ಟಪಡ್ತೀನಿ. ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಜಾತಿ ಜನಗಣತಿಯಲ್ಲಿ ಪರಿಶಿಷ್ಟ ಜಾತಿಯಲ್ಲಿ 101 ಜಾತಿಗಳು ಇರುವುದರಿಂದ 101 ಜಾತಿಯಲ್ಲಿ ನಮ್ಮ ಛಲವಾದಿ ಜನಾಂಗದ ಹೆಸರಿನಲ್ಲಿ ಸುಮಾರು 37 ಜಾತಿಗಳು ಇದ್ದರಿಂದ ಆ ಗೊಂದಲವನ್ನು ನಿವಾರಣೆ ಮಾಡಲಿಕ್ಕಾಗಿ ನಾವೆಲ್ಲರೂ ಇಂದಿನಿಂದ ಕಾರ್ಯಪ್ರವೃತ್ತರಾಗಿ ನಮ್ಮ ಗ್ರಾಮದಲ್ಲಿ ಮತ್ತು ನಗರದಲ್ಲಿ, ಪಟ್ಟಣದಲ್ಲಿ, ಇನ್ನಿತರ ಪ್ರದೇಶದಲ್ಲಿ ಎಲ್ಲಿ ವಾಸ ಮಾಡುತ್ತಿದ್ದಾರೆ ಅವರಿಗೆಲ್ಲರಿಗೆ ಛಲವಾದಿ ಅಂತೇಳಿ ಉಳಿದ ಜಾತಿಗಳು ಮಾಲದಾಸ, ಚನ್ನದಾಸ, ಬೇಗರದಾಸ ಅಂತೇಳಿ ಕಾಸಿ ಇಷ್ಟೆಲ್ಲ ಜಾತಿಗಳು ನಮ್ಮದರಲ್ಲಿ ಇರುವುದರಿಂದ ನಾವೆಲ್ಲರೂ ಇವತ್ತು ಜಾತಿ ಜನಗಣತಿಯಲ್ಲಿ ನಾವು ಕಡ್ಡಾಯವಾಗಿ ಈ ಛಲವಾದಿ ಅಂತೇಳಿನೇ ಭರಿಸಲಿಕ್ಕೆ ನಾವು ಕೂಡ ಇವತ್ತು ಪತ್ರಿಕಾಗೋಷ್ಠಿ ಮುಖಾಂತರ ಇವತ್ತು ಆ ಛಲವಾದಿ ಜನಾಂಗದ ಜನಸಂಖ್ಯೆ ಹೆಚ್ಚಿಸಬೇಕಾಗಿರುವುದರಿಂದ, ಯಾಕೆ ಈ ಹಿಂದೆ ಕೂಡ ಸರಿಯಾಗಿ ಜನಗಣತಿ ಆಗಿರುವುದಿಲ್ಲ ಅಂತೇಳಿ ಕಾಸಿ ಸರ್ಕಾರ ಮನಗೊಂಡ ನಂತರ ಮತ್ತೆ ಈಗ ಪುನಃ ಸರಿಯಾಗಿ ಅಂಕಿಅಂಶ ದತ್ತಾಂಶವನ್ನು ಸಲ್ಲಿಸಲಿಕ್ಕೆ ಕಾಲಾವಕಾಶ ಕೊಟ್ಟಿರುವುದರಿಂದ ಈಗಲಾದರೂ ನಾವು ಎಚ್ಚೆತ್ತುಕೊಂಡು ಕಾಸಿ ಛಲವಾದಿ ಜನಾಂಗದ ಎಲ್ಲಿಯೂ ಕುಟುಂಬಗಳಿವೆ, ಅವಿದ್ಯಾವಂತರಿಗೆ ವಿದ್ಯಾವಂತರು ಮತ್ತು ನೌಕರಸ್ಥರು ಮತ್ತು ಸಂಘಟನೆ ಎಲ್ಲ ಮುಖಂಡರು ಕೂಡ ನಾವು ಅವರಿಗೆ ಅರಿವು ಮೂಡಿಸಿದಾಗ ಮಾತ್ರ ನಮ್ಮ ಜನಸಂಖ್ಯೆ ಏನಂತೇಳಿ ಭರಿಸಲಿಕ್ಕೆ ಅವರಿಗೆ ಅನುಕೂಲ ಆಗ್ತದೆ ಅಂಥೇಳಿ ನಾವು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಬಯಸುತ್ತಿದ್ದೇನೆ. ಸರ್, ಈಗ ಸರ್ಕಾರ ಏನಾಗಿದೆಪ್ಪ ಅಂದರೆ ಒಳ ಮೀಸಲಾತಿ ಬಗ್ಗೆ ಮಾಡಬೇಕಂತೇಳಿ ಸುಮಾರು ಹೋರಾಟ ಆಗಿರೋದ್ರಿಂದ ಕಾನೂನುಬದ್ಧವಾಗಿ ಒಳ ಮೀಸಲಾತಿ ಯಾವ ಜನಸಂಖ್ಯೆ ಎಷ್ಟಿದೆ, ಈಗ 101 ಜಾತಿಯಲ್ಲಿ ಸ್ಟೇಟು ಕೋಟ ತಗೊಂಡಾಗ ಎಷ್ಟು ಜನಸಂಖ್ಯೆಗೆ ಎಷ್ಟು ಕೋಟ ಇರಬೇಕಂತೇಳಿ ಗೊಂದಲ ಇದೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.